ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿ ಆಗ್ತಾ ಇದೆ. ಸೊ ತಮ್ಮೆಲ್ಲರೂ ಸಹಕಾರ ನಮ್ಮ ಹತ್ರ ಇರಲಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀವಿ. ಸೊ ನೀವು ಏನಾದರೂ ಕ್ವಶನ್ಸ್ ಇದ್ರೆ ನನಗೆ ಕೇಳ್ಬೋದು. ನೀವು ಮಾಡ್ತಿರೋ ಡೇಟು ಏನು ಸರ್? 25ನೇ ತಾರೀಕು ಶನಿವಾರ ಸಾಯಂಕಾಲ 5:30 ಗಂಟೆಗೆ. ಅಲ್ಲ, ಒಳ್ಳೆಯ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಸಂವಿಧಾನ ಜಾಗೃತಿ ಬಗ್ಗೆ ಅರಿವು ಮೂಡಿಸೋದೇನಾದರೂ ಆಗಿದ್ದಿದ್ರೆ, ಯಾಕೆಂದ್ರೆ 26ನೇ ತಾರೀಕು ಗಣರಾಜ್ಯೋತ್ಸವ, ಅದು ಸಂವಿಧಾನನ ಅಂಗೀಕರಿಸಿರೋ ದಿನ. ಇನ್ನ ನಿಮ್ಮ ಕಾರ್ಯಕ್ರಮ ಹೆಚ್ಚು ಅರ್ಥಪೂರ್ಣ ಆಗ್ತಾ ಇತ್ತಲ್ವ? ಕರೆಕ್ಟ್ ಸರ್. ಅದೇ ನಾನು ಈಗ ಗಡಿ ಪ್ರದೇಶ ಬಗ್ಗೆನೂ ಹೇಳ್ತಾ ಇದ್ದೀನಿ. ಆ ದಿನ ನಮ್ಮ ಭಾರತದ ಸಂಸ್ಕೃತಿ ಇರ್ಬೋದು, ನಮ್ಮ ಭಾರತದಲ್ಲಿರುವ ಗಡಿ ಪ್ರದೇಶ ಜೊತೆಗೆ ನೀವು ಹೇಳ್ದಂಗೆ ಆ ಪಾಯಿಂಟನ್ನು ನಾವು ಅಲ್ಲಿ ನಮ್ಮ ಏನು ಈ ಕಾರ್ಯಕ್ರಮ ನಿರೂಪಣೆ ಅಂತ ಇರ್ತಾರಲ್ಲ, ಅವರೆಲ್ಲರೂ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಅವ್ರಿಗೆ ಆ ಥರ ಇದು ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ಯಾವುದೇ ಥರದ್ದು ಬೇರೆ ವಿಚಾರ ನಡೆಯಲ್ಲ. ಈಗ ನಾವು ಈ ನಮ್ಮ ಸಂಸ್ಥೆ ಆ್ಯಕ್ಚುಲಿ ಸಂಸ್ಥೆ ಹೆಸರು ಪ್ರೋಪಾತ್ ಅಕಾಡೆಮಿ ಅಂತೇಳಿ. ನಮ್ಮ ಸಂಸ್ಥೆಯಿಂದ ನಾವು ಇಲ್ಲಿ ಫಸ್ಟ್ ಮೊದಲನೇ ಬಾರಿ ಪಾದಾರ್ಪಣೆ ಮಾಡಿದ್ದೀವಿ. ಫಸ್ಟ್ ನಮ್ಮದು ಬ್ರಾಂಚ್ ಆಗಿರೋದು ಚಿಂತಾಮಣಿಯಲ್ಲಿ. ಈಗ ಡಿಸ್ಟಿಕ್ನಲ್ಲಿ ಇದು ಶಶಿಕಲಾ ಮೇಡಮ್ ಅಂತೇಳಿ ಇವರು ಎಂಟೈರ್ಲಿ ಡಿಸ್ಟಿಕ್ಕನ್ನು ಇನ್ಚಾರ್ಜ್ ಆಗಿರ್ತಾರೆ. ಸೊ ನಮ್ಮ ಸಂಸ್ಥೆಯಲ್ಲಿ ಅಬ್ಯಾಕಸ್, ವೇದಿಕ್ ಮೆಥಮೆಟಿಕ್ಸು ಮತ್ತು ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಅನ್ನು ನಡೀತದೆ. ಸೊ ಇದ್ರ ಜೊತೆಗೆ ಬರೀ ನಾವು ನಮ್ಮ ಮಕ್ಕಳಿಗೆ ಕ್ಲಾಸಸ್ ಜೊತೆಗೆ ಬೇರೆ ಬೇರೆ ಮಕ್ಕಳಿಗೆ ಅಂದರೆ ಬೇರೆ ಬೇರೆ ಥರ ನಾವು ಅವರಿಗೆ ಒಂದು ಅರಿವು ಮೂಡಿಸ್ಲಿಕ್ಕೆ. ಸೊ ಯಾರಾದರೂ ಒಬ್ರು ಮುಂದೆ ಬರಬೇಕಲ್ಲ, ಮಕ್ಕಳಿಗೆ ಒಂದು ಅರಿವು ಮೂಡಿಸ್ಬೇಕಲ್ಲ, ನಮ್ಮ ದೇಶಭಕ್ತಿ ಬಗ್ಗೆ ಇರ್ಬೋದು. ಕೆಲವೊಂದು ಬೇರೆ ಬೇರೆ ಥರ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಮಕ್ಕಳಿಗೋಸ್ಕರ, ತಾಯಂದಿರಿಗೋಸ್ಕರ, ತಂದೆಯರಿಗೋಸ್ಕರ, ಈ ಥರ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಆದರೆ ಈ ಕಾರ್ಯಕ್ರಮ ಜನವರಿಗೆ ನಮ್ಮದು ಕಂಪ್ನಿ ನಮ್ಮ ಸಂಸ್ಥೆ ಇಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಸೊ ಫಸ್ಟ್ ಟೈಮ್ ಅಂದರೆ ಇನಾಗ್ರೇಷನ್ಸ್ ಥರ ಇರುತ್ತೆ. ಜೊತೆಗೆ ನಮ್ಮ ಅಬ್ಯಾಕಸ್ ಮತ್ತು ವೇದಿಕ್ ಮೆಥಮೆಟಿಕ್ಸ್ದು ಕಾಂಪಿಟೇಷನ್ಸ್ ಇದೆ. ಅದು 26ನೇ ತಾರೀಕಿಗೆ ಬೆಳಿಗ್ಗೆ ಅದು ಆ ಕಾರ್ಯಕ್ರಮ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಜೊತೆಗೆ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ, ಅಂದರೆ ರಾಷ್ಟ್ರ ಆರಾಧನಾ ಕಾರ್ಯಕ್ರಮಕ್ಕೆ. ಸೊ ಇದು ಉದ್ದೇಶ ಇಷ್ಟೇ, ಇವತ್ತಿನ ಮಕ್ಕಳು ತಲೆಯಲ್ಲಿ ಬೇರೆ ಥರ ನಡೀತಾ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಎಸ್ಪೆಷಲಿ ಪಾಲಕರು ಸಮೇತ ಏನಂತಾರೆ ಅಂದರೆ ಮಕ್ಕಳಿಗೆ ಇಂಜಿನಿಯರ್, ಡಾಕ್ಟರ್ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಯಾರಾದರೂ ಕೇಳಿದರೆ ಪರ್ಸೆಂಟೇಜ್ ಕೂಡ ಇಂಜಿನಿಯರ್ ಹೋಗ್ಬೇಕು, ಡಾಕ್ಟರ್ ಓದಿಸ್ಬೇಕು ಅಂತಲೇ ಹೇಳ್ತಾರೆ. ಆದರೆ ಯಾರಾದರೂ ಪೇರೆಂಟ್ಸ್ ನಾನು ಮಕ್ಕಳಿಗೆ ಈ ಥರ ಸೈನಿಕರು ಆಗಲಿಕ್ಕೆ ಇಷ್ಟಪಡ್ತಾರೋ ಇಲ್ಲೋ. ಸೊ ಯಾರೋ ಪೇರೆಂಟ್ಸು ಇವತ್ತಿನ ಪೇರೆಂಟ್ಸ್ ಅದನ್ನು ಬಯಸೋದು ಬಹಳಷ್ಟು ಕಷ್ಟ, ಆ ಥರ ಬಯಸೋದು. ಆದರೆ ಈಗ ನಮ್ಮ ನ್ಯಾಷನಲ್ ಅಂದರೆ ಈಗ ಹೊಸ ಒಂದು ಆಕ್ಟಿವಿಟೀಸ್ ಬಂದಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಹೊಸ ಒಂದು ಸ್ಕೀಮು ಬಂದಿದೆ ಅಂತ ಅನ್ಕೊಳ್ತೀನಿ. ಯಾಕಂದರೆ ನೀವು ಎಷ್ಟು ವರ್ಷ ಬೇಕಾದ್ರೆ ಸೈನಿಕರಾಗಿ ಇರ್ಬೋದು, ನಂತರ ನಿಮ್ಮ ಪ್ರೊಫೆಷನಲ್ಗೆ ಏನು ಹೋಗ್ತೀರಾ ಅದನ್ನು ಮಾಡ್ಬೋದು ಅಂತ ಒಂದು ಆ್ಯಕ್ಟ್ ಬಂದಿದೆ, ನಮಗೆಲ್ಲರಿಗೂ ಗೊತ್ತಿರೋದು ವಿಚಾರ. ಅದನ್ನು ನಾವು ಅರಿವು ಮೂಡಿಸ್ತೀವಿ ಅವರಿಗೆ, ಅದನ್ನ ಆ ಕಾರ್ಯಕ್ರಮಕ್ಕೆ ಅದನ್ನು ಅರಿವು ಮೂಡಿಸ್ತೀವಿ. ಸೊ ಬರೀ ನಾವು ಸ್ಟಡಿ ಜೊತೆಗೆ ನಮ್ಮ ಗಡಿ ಪ್ರದೇಶದಲ್ಲಿ ಏನೇನು ನಡೀತಿದೆ ಅದನ್ನು ನಾವು ಭಾರತ ಅಖಂಡ ಭಾರತ ನಾವು ಯಾವ ಥರ ಮುಂದೆ ನಡ್ಸ್ಕೊಂಡು ಹೋಗಬೇಕು. ಇವತ್ತಿನ ಮಕ್ಕಳಿಗೆ ಅದನ್ನು ಅರಿವು ಮೂಡಿಸೋದು ಬಹಳಷ್ಟು ಮಹತ್ವದ ಕೆಲಸ. ಸ್ಕೂಲಲ್ಲಿ ಒಂಥರ ಸಿಸ್ಟಮ್ ನಡೀತಾ ಇರುತ್ತೆ. ಸಾಮಾಜಿಕವಾಗಿ ನಾವು ಜನವರಿ 26 ಆಗಸ್ಟ್ 15 ಅಂತ ಅಷ್ಟೇ ತಲೆಯಲ್ಲಿ ಇರುತ್ತೆ. ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಬೇರೆ ಬೇರೆ ವಿಚಾರಗಳನ್ನು ಅವರಿಗೆ ಅಲ್ಲಿ ನಮ್ಮ ನಿರೂಪಣೆ ಮಾಡೋರು ಅದನ್ನು ಹೇಳ್ತಾ ಇರ್ತಾರೆ. ಯಾಕಂದ್ರೆ ಆ ಕಾರ್ಯಕ್ರಮ ಟೋಟಲಿ ಬೇರೆ ಯಾವುದೇ ಥರದ ವಿಚಾರ ಇರಲ್ಲ, ಅದರ ಬಗ್ಗೆನೇ ನಿರೂಪಣೆಯನ್ನು ಅವರಿಗೆ ಹೇಳಿರ್ತೀವಿ. ಸೊ ಅಂಥ ಒಂದು ಕಾರ್ಯಕ್ರಮ ಇದು ಪ್ರಥಮ ಬಾರಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ನಾವು ಬೇರೆ ಬೇರೆ ಕಡೆಗೆ ಮಾಡಿದ್ವಿ, ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಮಾಡಿದ್ವಿ. ಒಳ್ಳೆಯ ರೆಸ್ಪಾನ್ಸು. ಸ್ಕೂಲ್ ಅವರು ನಮಗೆ ಸರ್ ಇಂಥ ಕಾರ್ಯಕ್ರಮ ನೀವು ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ತಾನೆ ಇದ್ದಾರೆ. ಅದು ನಾವು ಹೊಸ ಜಾಗ ಹೋದಾಗ ಅಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಸೊ ಈ ಕೆಲವೊಂದು ಡಿಸ್ಟ್ರಿಕ್ನಲ್ಲಿ ಅವರೇ ಸ್ಕೂಲ್ ಅವರೇ ನಮಗೆ ಫೋನ್ ಮಾಡಿ ಸರ್ ಇಲ್ಲ ಮಾಡಿ, ನಮ್ಗೆ ಸಪೋರ್ಟ್ ಬೇಕು, ಅದನ್ನು ನಾವು ಮಾಡ್ತಿದ್ವಿ. ಯಾಕಂದರೆ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ವೆಚ್ಚಲ್ಲೇ ಇರುತ್ತೆ. ಅದು ನಮ್ಮ ಸಂಸ್ಥೆಯಿಂದ ನಾವು ಅದನ್ನು ಮಾಡ್ತಾ ಇದ್ವಿ. ಇದು ಚಾರಿಟೇಬಲ್ ಆಗಿ ನಾವು ಅದನ್ನು ಕಾರ್ಯಕ್ರಮ, ಸೊ ನಮ್ಮ ಸಂಸ್ಥೆಯನ್ನು ಒಂದು ಚಾರಿಟೇಬಲ್ ಆಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಸರ್ ಗ್ರೂಪ್ ಸಾಂಗ್ಸ್ ಮಾತ್ರನಾ ಈ ದೇಶಭಕ್ತಿ ಇಂಡಿವಿಜುವಲ್ ಅಂತಿರಲ್ಲ? ಓಕೆ, ಗ್ರೂಪ್ ಆಗಿ ಒಂದು ಸ್ಕೂಲ್ ಅವರು ನಾವು ಮಿನಿಮಮ್ 50 ಅಂತ ಹೇಳಿದ್ವಿ. ಅದು 100 ಮಕ್ಕಳು 200 ಮಕ್ಕಳು ಸ್ಟೇಜ್ ಅಲ್ಲಿ ನಿಲ್ಲಿಸಲಿಕ್ಕೆ ನಾವು ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ಸೊ ಈಗ ನಮ್ಮ ಬೇರೆ ಬೇರೆ ಕಡೆಗೆ ಏನಿಲ್ಲ, ಒಂದು ಸ್ಕೂಲ್ ಇಲ್ಲಿ ಹಾಸನ ಮತ್ತೆ ನಾವು ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಸಿರ್ಸಿಲ್ ಇರ್ಬೋದು, ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲಿ ಹುಬ್ಳಿಲಿ ಮಾಡಿದಾಗ ನಾವು 50ರಿಂದ 80 ಹುಡುಗರು ಅಂತ ಹೇಳಿದ್ವಿ. ಒಂದು ಸ್ಕೂಲ್ ಅವರು ಸರ್ ನಮ್ದು 180 ಮಕ್ಕಳಿಗೆ ಕೊಡ್ತೀವಿ ಅಂದ್ಕೊಂಡು ನಾವು ಅವರಿಗೆ
ಎಸ್ ಅಲ್ಲಿ ಇದೆ. ಅಂದ್ರೆ ಅಷ್ಟು ವೇದಿಕೆ ನೀವು ರೆಡಿ ವೇದಿಕೆ ಆ ಥರ ರೆಡಿ ಮಾಡಿರ್ತೀವಿ. ಈಗ 9 ಶಾಲಾ ಮಕ್ಕಳು ಹಾ ನೀವು ಏನು ಐಡೆಂಟಿಫೈ ಮಾಡಿದ್ರಿ, ಆ 9 ಶಾಲಾ ಮಕ್ಕಳಿಂದ ಒಂದು ಈವೆಂಟ್, ಒಂದು ಶಾಲೆಗೆ ಒಂದೇ ಒಂದೇ ಹಾಡು ಒಂದೇ ಹಾಡು. ಒಂದೇ ಹಾಡು, ಇನ್ನೊಂದು ಸ್ಕೂಲ್ ಇನ್ನೊಂದು ಹಾಡು, ಇನ್ನೊಂದು ಸ್ಕೂಲ್ ಇನ್ನೊಂದು ಹಾಡು. ಓಕೆ. ಈಗ ನಿಮ್ಮ ಪ್ರಕಾರವಾಗಿ 9 ಶಾಲೆಗಳಲ್ಲಿ ಈಗ ಮಕ್ಕಳು ಏನಿದ್ರೆ ಆ 9 ಶಾಲೆ ಮಕ್ಕಳು ಮಾತ್ರನೇ 9 ಈವೆಂಟ್ಸ್ ಕೊಡ್ತಾರೆ. ಹೌದು. ಮತ್ತೆ ಅದು ಅವು ನಾವು ಸುಮಾರು 15 ಸ್ಕೂಲ್ಗೆ ಪ್ರಪೋಸಲ್ ಕೊಟ್ಟಿದ್ವಿ. ಹಾಂ. ನಮ್ಗೆ ನಾವು ಮಾಡ್ತೀವಿ ಅಂತ ಮುಂದೆ ಬರೋರು ಬರೀ 9 ಆಮೇಲೆ ಅವ್ರಿಗೇನಾರ